ಹಾಯ್ ಗಾಯ್ಸ್, ನಾನು ಇವಾಗ ರಾತ್ರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಎಣ್ಣೆ ಹಚ್ಕೊಂಡಿದ್ದೀನಿ ತಲೆಗೆ. ನಿಜವಾಗ್ಲೂ ಒಂದು ತಿಂಗಳು ಮೇಲೆ ಆಗಿತ್ತು ಅನ್ಸುತ್ತೆ ನಾನು ತಲೆಗೆ ಎಣ್ಣೆ ಹಚ್ಚಿ. ಬರೀ ಹಬ್ಬ ವಾರ ಈ ಥರ ಬರ್ತಿರೋದ್ರಿಂದ ನಾನು ತಲೆಗೆ ಎಣ್ಣೆ ಹಚ್ಚದಲ್ಲೇ ಬರೀ ತಲೆ ನೀರಿಗೆ ಸ್ನಾನ ಮಾಡ್ಕೊಂಡು ಹಂಗೆ ಫುಲ್ಲು ಹೊರಟಾಗಿ ಹೋಗ್ಬಿಟ್ಟಿತ್ತು ಕೂದಲು. ಸೊ ಇವತ್ತು ನಾನು ಅದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಕ್ಲೀನಾಗಿ. ನಾಳೆ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಬೇಕು. ಸೊ ನಾಳೆ ಗುರುವಾರ ಹಾಕಿರೋದ್ರಿಂದ ನಾಳೆ ತಲೆ ಸ್ನಾನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿ ಗುರುವಾರ ದೇವಸ್ಥಾನಕ್ಕೆ ರಾಯರ ಮಠಕ್ಕೆ ಹೋಗಿ ಬರಬೇಕು. ಸೊ ಬನ್ನಿ, ನೆಕ್ಸ್ಟ್ ಮಾರ್ನಿಂಗಿಂದ ನಾಳೆ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ರಾಯರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಇವಾಗ ಟೈಮ್ ಬಂದು 9 ಗಂಟೆ. ಪೂಜೆ ಆವಾಗಲೇ ಆಯಿತು. ಪೂಜೆ ಆಗಿ ತಿಂಡಿ ತಿಂದು ಕೂತಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಬೇಗ ಪೂಜೆ ಮಾಡೋಕ್ಕಾಗಲೇ ಇಲ್ಲ. ಸೊ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹರಕೆ ಇತ್ತು ನಂದು, ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ. ಅದನ್ನು ಮುಗಿಸ್ಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಏನಪ್ಪ ಅಂದರೆ ನಾವು ಸ್ವಲ್ಪ ತುಮಕೂರಿಗೆ ಹೋಗ್ಬೇಕಿತ್ತು. ಏನೋ ಪರ್ಸ್ನಲ್ ಕೆಲಸ ಇದೆ, ಹೋಗೋಣ. ಅಲ್ಲಿ ಏನೇನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ನಾನೆಲ್ಲ ಆಮೇಲಿಂದ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ. ಸರಿ ಬನ್ನಿ ಹೋಗೋಣ. ಇದೆಯಾ ಅಮ್ಮು? ಏನು ಕ್ಲಿಪ್ ಹುಡುಕ್ತಾ ಇದೆಯಾ? ಎಲ್ಲಿ ಕ್ಲಿಪ್ಪು? ಫ್ರೆಂಡ್ಸ್, ಕ್ಲಿಪ್ ಹಾಕ್ಬಿಟ್ಟವಳೆ, ಸಿಗ್ತಾ ಇಲ್ಲ. ಅದು ನನಗೂ ಸಿಗ್ತಾ ಇಲ್ಲ, ಅವಳಿಗೂ ಸಿಗ್ತಾ ಇಲ್ಲ. ಹುಡ್ಕ ಆಡ್ತಾ ಇದ್ದಾಳೆ. ಹಾಯ್ ಮಾಡಿ ಎಲ್ಲರಿಗೂ. ಏನು ಚಂದ ಹಾಯ್ ಮಾಡ್ತೀರಿ. ಇವರಪ್ಪ ಕಾಯಿಸ್ತವ್ರೆ ಫ್ರೆಂಡ್ಸ್, ನಮ್ಮನ್ನ ಬಿಲ್ಡಿಂಗ್ ಹತ್ರ ಹೋಗೋರೆ. ಕಾಂಟ್ರಾಕ್ಟ್ ಮಾಡಿಸ್ತಿದ್ದಾರಲ್ಲ ಅಲ್ಲಿಗೆ. ಸೊ ಬಂದು ಕರ್ಕೊಂಡು ಹೋಗ್ತೀನಿ, ಸ್ಕೂಟಿಲಿ ಹೋಗೋಣ ಅಂತ ಹೇಳಿದ್ದಾರೆ. ಸ್ಕೂಟಿಲಿ ಹೋಗೋದು ನಾವಿವಾಗ ತುಮಕೂರಿಗೆ. ಸ್ಕೂಟಿಲಿ ಹೋಗಿ ಅಲ್ಲೇನೇನಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ಬರಬೇಕು. ಸೊ ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಹಾರ ಎಷ್ಟು ಚೆನ್ನಾಗಿದೆಲ್ಲ, ತೋಮಾಲೆ ಅಲ್ವಾ? ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಮೇಲಿಂದ ಸಣ್ಣಗೆ ಬಂದ್ಬಿಟ್ಟು ಕೆಳಗಡೆ ದೊಡ್ಡದಾಗಿ ಅಗಲವಾಗಿ ಮಾಡಿದ್ದಾರೆ. ದೂರದಿಂದ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಫುಲ್ ಬರಬೇಕು, ಹಿಂಗೆ ಬರಬೇಕು. ಆದರೆ ಇದು ಚಿಕ್ಕದಿದೆ ಅಲ್ಲ, ನಮ್ಮ ದೇವ್ರ ಮನೆ ಇದು ಚಿಕ್ಕದಿದೆ ಅಲ್ಲ ಡೋರು, ಅದಕ್ಕೇ ಅಗಲ ಚಿಕ್ಕದಿದೆ ಅಲ್ಲ, ಅದಕ್ಕೇ ಈ ಥರ ಹಾಕ್ಬಿಟ್ಟು ಈ ಥರ ಹಾಕಿದ್ದೀನಿ. ಏನು ಬಂಗಾರ? ಏನು ಕಿಪ್ಪು? ನಡಿ. ಫ್ರೆಂಡ್ಸ್, ನಾವಿವಾಗ ಇಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ನಮ್ಮ ಹೋಟ್ಲಿಗೆ ಬಂದಿದ್ದೀವಿ. ಗಿರೀಶ್ ಅವ್ರ ಕೆಲಸ ಇದೆ ಅಂತ ಅಂದ್ಬಿಟ್ಟು ಆನ್ ದ ವೇ ಅಲ್ವಾ ತುಮಕೂರು, ಅದಕ್ಕೆ ಇಲ್ಲೇ ನಿಲ್ಲಿಸಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕೆಲಸ ಆದ ತಕ್ಷಣ ನಾವು ತುಮಕೂರಿಗೆ ಹೊರಡ್ತಾ ಇದ್ದೀವಿ. ಏನಪ್ಪ ಅಂದರೆ ತಣ್ಣಗೆ ಗಾಳಿ ಬರ್ತಾ ಇದೆ, ತುಂಬ ತಣ್ಣಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂಥರ ನೇಚರ್ ಮಧ್ಯೆ ಇರೋದಕ್ಕೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ತೋರಿಸ್ತೀನಿ ನೋಡಿ ನಾನು ನಿಮಗೆ. ನೋಡಿ, ಇದು ನಮ್ಮ ಹಟ್ಟು. ಇದು ಎಲ್ಲ ಅಡಿಕೆ ತೋಟ ನಮ್ಮದು. ಅಲ್ಲಿ ನಮ್ಮ ಅಡಿಕೆ ತೋಟ ಒಳಗಡೆ ನಾವು ಹೋಟೆಲ್ ಕಟ್ಸ್ತಾ ಇರೋದು. ಸೊ ತಣ್ಣಗೆ ಗಾಳಿ ಬೀಸುತ್ತೆ, ಒಳ್ಳೆ ಹೇರು, ಒಳ್ಳೆ ಗಾಳಿ. ಆಮೇಲೆ ಇಲ್ಲಿ ಮೇಲ್ಗಡೆ ರೂಮ್ ಮಾಡ್ಕೊಂಡು ಇರ್ಬೋದು, ಲಾಡ್ಜು ಅವೈಲೇಬಲ್ ಇದ್ದಾವೆ. ಅಲ್ಲಿ ಇದ್ರಂತೂ ಮೇಲ್ಗಡೆ ರೂಮಲ್ಲಿ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಫ್ರೆಶ್ ಏರ್ ಕುಡಿಬೋದು. ಆಮೇಲೆ
ನಿದ್ದೆನೂ ಚೆನ್ನಾಗಿ ಬರುತ್ತೆ, ಒಂಥರ ಮೈಂಡೇ ಫ್ರೆಶ್ ಆಗಿರುತ್ತೆ ಅಂತ ಅನಿಸುತ್ತೆ. ಆ ಥರ ಆಗುತ್ತೆ. ಯಾವಾಗ ಅಂದರೆ ನಾವು ಹೋಟೆಲ್ ಓಪನ್ ಇದ್ದಾಗ ಇಲ್ಲೇ ಎಲ್ಲ ಸ್ಟೇ ಆಗಿದ್ದು. ಸೊ ನಮಗೆ ತುಂಬಾ ಆರಾಮ ಅನ್ನಿಸ್ತಾ ಇತ್ತು, ಒಂಥರ ಖುಷಿ ಆಗ್ತಾಯಿತ್ತು ಇಲ್ಲಿರೋಕ್ಕೆ. ಏನು ಹೇಳೋದು, ಒಟ್ಟಿನಲ್ಲಿ ಚೆನ್ನಾಗಿತ್ತು ಫ್ರೆಂಡ್ಸ್ ಅವಾಗೆಲ್ಲ. ಇವಾಗ ಇರೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಯಾರು ಬಂದಿರ್ತಾರಲ್ವ, ಅವರು ರೂಮಲ್ಲಿ ಇರ್ತಾರೆ, ಕಸ್ಟಮರ್ಸ್ ಇರ್ತಾರಲ್ಲ ಅವರು. ನಾವು ಹೋಗೋಕ್ಕಾಗಲ್ಲ, ಏಕೆಂದರೆ ನಮ್ಮದು ಸ್ಪಿರಿಟ್ ಆ್ಯಂಡ್ ಸ್ಟೇನೋ ಅಲ್ವಾ, ಅದಕ್ಕೇ ಸ್ಪಿರಿಟ್ ಇರೋದ್ರಿಂದ ನಾವು ಹೋಗೋಕ್ಕಾಗಲ್ಲ. ಇಲ್ಲಿ ನಮ್ಮದು ಏನಂತಾರೆ ಲೀವ್ ಗಿರೀಶ್ ಅವ್ರು ಕರಿತಿದ್ರು, ಅದಕ್ಕೆ ಅಲ್ಲಿಗೆ ಹೋಗಿ ಬಂದೆ. ಮೇಲ್ಗಡೆ ಪಾರ್ಟಿ ಹಾಲೆಲ್ಲ ಇದೆ, ಬೇಕಿದ್ರೆ ಅಲ್ಲಿಗೆ ಹೋಗ್ಬೋದು ನಾವು. ಮತ್ತು P1 P2 ಅಂತ 2 ರೂಮ್ ಇದ್ದಾವೆ. ಅಲ್ಲಿ ಪಾರ್ಟಿ ಮಾಡೋಕ್ಕೆ, ಅಂದರೆ ಫ್ಯಾಮಿಲಿಗಳು ಬರ್ತಾರಲ್ಲ ಆವಾಗ ಪಾರ್ಟಿ ಮಾಡೋಕ್ಕೆ ಅಂತ ಅಲ್ಲೂ 2 ರೂಮ್ಗಳಿವೆ ದೊಡ್ಡದು. ಅಲ್ಲೂ ಬೇಕಿದ್ರೆ ಕೂತ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ಬೋದು. ಮತ್ತು ಪಾರ್ಟಿ ಹಾಲಲ್ಲಿ ಪಾರ್ಟಿ ಮಾಡಿಕೊಂಡು ಅಲ್ಲೂ ಬೇಕಿದ್ದರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಸೊ ಹಿಂಗಿದೆ ಫ್ರೆಂಡ್ಸ್. ಯಾಕೋ ಶೀತ ಆಗಿದೆ ಬೆಳಗ್ಗೆಯಿಂದ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ತಲೆಸ್ನಾನ ಮಾಡಿರೋದಕ್ಕೂ ಏನೋ ಒಟ್ಟು ಶೀತ ಆಗಿದೆ. ನೋಡಿ ಇಲ್ಲಿ ಅಮ್ಮ ಏನು ಮಾಡ್ತಿದ್ದಾಳೆ ಅಂತ. ಅಮ್ಮ ಬಾಯಿಲಿ ಕರೆಂಟ್ ಇದೆ, ಹೋಗ್ಬಾರ್ದು ಆ ಕಡೆ ಎಲ್ಲ ಹೋಗ್ಬಾರ್ದು, ಬಾ ಕರೆಂಟ್ ಇದೆ. ಅಮ್ಮ ಬಾ. ನಡಿ. ಅಮ್ಮ ಬಾಯಿಲಿ. ಆ ಕಡೆ ಮಾತ್ರ ಫಿನಿಶಿಂಗ್ ಮಾಡಿಲ್ಲ, ಇನ್ನೂ ಮಾಡಿಸ್ಬೇಕು. ಆದರೆ ಇನ್ನೆಲ್ಲ ಫಿನಿಶಿಂಗ್ ಆಗಿದೆ. ಇದು ಆಫೀಸ್ ರೂಮ್ ಬರುತ್ತೆ. ಮೇಲ್ಗಡೆ ಹೋದರೆ ಪಾರ್ಟಿ ಹಾಲು, P1 P2 ಎಲ್ಲ ಇದೆ. ಅದ್ರ ಮೇಲ್ಗಡೆ ಹೋದರೆ ರೂಮ್ಸ್ಗಳಿದ್ದಾವೆ. ಮುತ್ತಿಗೆ ಹಿಂಗೆಲ್ಲ ಮಾಡಬಾರ್ದತಿ. ಹೊರಡೋಣ ಬಾ, ಪಪ್ಪ ಜೊತೆ ಹೊರಡೋಣ ಬಾ. ಹಂಗೆ ತೆಗಿಬಾರ್ದು. ಫ್ರೆಂಡ್ಸ್, ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ನಮ್ಮದು ಎಲಿವೇಟರಲ್ಲಿ ಹೋಗ್ಬೇಕಾದ್ರೆ ಒಂದು ಮ್ಯೂಸಿಕ್ ಬರುತ್ತೆ. ಆ ಮ್ಯೂಸಿಕ್ ಬಂದುಬಿಟ್ರೆ ಆಮೇಲೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅಮ್ಮ ಬಾ, ಇಲ್ಲಿ ಬಾ. ಬಾ. ಇದೆಲ್ಲ ಫುಲ್ಲು ಅಲ್ಲಿವರೆಗೂ ನಮ್ಮದೇ ಅಡಿಕೆ ತೋಟ. ಬಾ ಮಗನೇ. ಇನ್ನೂ ಬೆಳಗ್ಗೆ ಅಲ್ವಾ, ಯಾರೂ ಕಸ್ಟಮರ್ ಇಲ್ಲ. ಅಂದರೆ 12 ಗಂಟೆ ಮೇಲೆ ಬರ್ತಾರೆ ಕಸ್ಟಮರ್ಸ್ ಎಲ್ಲ. ಅಮ್ಮ ಬಾ. ಫ್ರೆಂಡ್ಸ್, ನಾವು ಡಿಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ಏನು ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ಆಚೆಗಡೆನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಡಿಮಾರ್ಟ್ ಒಳಗಡೆ. ಅವರಪ್ಪ ಬೈಕ್ ನಿಲ್ಲಿಸ್ಬಿಟ್ಟು ಬರ್ತೀನಿ ಅಂತ ಅಂದರು. ಸೊ ನಾವಿವತ್ತು ಬೈಕಲ್ಲಿ ಸ್ಕೂಟಿಲಿ ಬಂದಿದ್ವಿ. ಬನ್ನಿ ಮುಂದೆ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಇಲ್ಲಿ ಮ್ಯೂಸಿಕ್ ಬೇರೆ ಹಾಕ್ಬಿಟ್ಟಿದ್ರು ಡಿಮಾರ್ಟಲ್ಲಿ, ಅದೆಲ್ಲ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನಾವು ಮೇಲ್ಗಡೆ ಫುಡ್ ಕೋರ್ಟಿಗೆ ಬಂದಿದ್ವಿ. ನಾನಿಲ್ಲಿ ಕೊರಿಯನ್ ಸ್ಟೈಲಲ್ಲೆಲ್ಲ ಇರೋ ಒಂದು ಫೋಟೋ ಬೂತನ್ನ ನೋಡಿದೆ.
ಯಾವ ಥರ ಅಂದರೆ ಅಲ್ಲಿ ಹೋಗ್ಬಿಟ್ಟು ಕಾಯಿನ್ ಅಥವಾ ದುಡ್ಡು ಹಾಕಿದ್ರೆ ಅದು ಫೋಟೋ ತೆಗೆದ್ಬಿಟ್ಟು ನಮಗೆ ಫೋಟೋ ಪ್ರಿಂಟನ್ನು ಅಲ್ಲೇ ತೆಗೆದುಕೊಡುತ್ತೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಇದನ್ನು ವೀಡಿಯೋದಲ್ಲೆಲ್ಲ ನೋಡಿದ್ದೆ, ಆದರೆ ಇಲ್ಲಿ ಮಾತ್ರ ನಾನು ಡೈರೆಕ್ಟಾಗಿ ನೋಡಿದೆ. ತುಂಬ ಖುಷಿ ಆಯಿತು ನೋಡಿಬಿಟ್ಟು. ನಾವೇನಲ್ಲಿ ಫೋಟೋ ಏನು ತೆಗೊಳಕ್ಕೆ ಹೋಗಲಿಲ್ಲ, ನಾವು ಅದನ್ನ ನೋಡಿಬಿಟ್ಟು ಹಾಗೆ ವಾಪಸ್ ಬಂದ್ವಿ ಈ ಕಡೆ ಫುಡ್ ಕೋರ್ಟ್ಗೆ. ಸೊ ಅವತ್ತು ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವರು ತಿಂತಾರೆ ಆವತ್ತಿನ ದಿವಸ, ಅದಕ್ಕೆ. ಸೊ ಅವರು KFC ಆರ್ಡ್ರ್ ಮಾಡಿಕೊಂಡ್ರು, ನಾನು ಮಾಮೂಲಿ ಪಿಜ್ಜಾ ಆರ್ಡ್ರ್ ಮಾಡಿಕೊಂಡೆ. ಇಲ್ಲಿ ಪಾಪು ಆಡ್ತಾ ಇದ್ದಾಳೆ. ಅವಳಿಗೆ ಅದು ಆಡೋಕ್ಕೂ ಇಷ್ಟ ಇಲ್ಲ. ಆ ಥರ ಒಂಥರ ಅದೊಂಥರ ನೋಡಬೇಕು ಅಂದರೆ ಆಡೋಕ್ಕೆ ಇಷ್ಟಪಡ್ತಾಳೆ, ಆದರೆ ಅದು ಸ್ಲೋ ಆಗಿ ಆಡ್ತಿರೋದ್ರಿಂದ ಅವಳಿಗೆ ಒಂಥರ ಬೋರ್ ಅನಿಸ್ತಿದೆ. ಅದಕ್ಕೆ ಅಮ್ಮ ಬೇಡ ಆಡಲ್ಲ, ಅಲ್ಲಿ ಆಡ್ತೀನಿ, ಇನ್ನೊಂದು ಕಡೆ ಆಡ್ತೀನಿ ಅಂತ ಇತ್ತು. ಅಲ್ಲಿ ನೋಡಿದ್ರೆ ಇನ್ನೊಂದು ಕಡೆ ಫುಲ್ ಹಾಫ್ ಆನ್ ಅವರ್ ಆಡಬೇಕಿತ್ತು. ಬಾಲ್ ಸ್ವಿಂಗು ಎಲ್ಲ ಬರುತ್ತಲ್ಲ, ಅಲ್ಲಿ ಹಾಫ್ ಆನ್ ಅವರ್ ಆಡಬೇಕಿತ್ತು. ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ, ಬೇರೆ ಕೆಲಸಗಳೂ ಇದ್ವಲ್ಲ ಅಂದ್ಬಿಟ್ಟು ಸುಮ್ಮನಾಗಿದ್ವಿ. ಆಮೇಲೆ ಅವರಪ್ಪ ಇಲ್ಲ ಆಡಿಸೋಗು ಅಂತ ಅಂದರು. ಸೊ ನಾನು ಏನು ಮಾಡಿದೆ, ಬಿಡು ಒಂದು 5 ನಿಮಿಷ ಆಡಿಸ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟು ಆಡಿಸೋಣ ಅಂತ ಬಂದೆ. ಇಲ್ಲಿ ಆಡಿಸ್ತಿದ್ದೀನಿ, ಅವಳು ಆಡ್ತಾ ಇದ್ದಾಳೆ. ಇಲ್ಲಿ ಸ್ಟಕ್ ಆಗಿಬಿಟ್ಲು. ಒಳಗಡೆ ಹೋದ ತಕ್ಷಣ ಅವಳಿಗೆ ಎದ್ದೇಳೋಕ್ಕೂ ಆಗ್ತಾ ಇರಲಿಲ್ಲ ಅಲ್ಲಿ. ಅದಕ್ಕೆ ಅಮ್ಮು ಬೇಡಬ್ಬಾ ಅಂತ ನಾನು ಅಂದ್ರೂ ಅವಳು ಇಲ್ಲ ನಾನು ಆಡ್ತೀನಿ ಅಂತ ಮುಂದೆ ಹೋದ್ಲು. ಸೊ ಅಲ್ಲೆಲ್ಲ ಜಾರ ಬಿಂಡಿ ಎಲ್ಲ ಆಡಿಕೊಂಡು ನಾನು ಹೇಳ್ತಾ ಇದ್ದೀನಿ ಅಲ್ಲಿಂದ ಹತ್ತೋಗು, ಈ ಕಡೆ ಬಂದು ಜಾರದು ಅಂತ ಹೇಳ್ತಾ ಇದ್ದೆ. ಸೊ ಅವಳು ಅದನ್ನೇ ಮಾಡ್ತಾಯಿದ್ಲು, ನಿಧಾನಕ್ಕೆ ಹೋಗ್ತಿದ್ಲು. ಅವಳ ಕೈಲಿ ಆಗ್ತಾಯಿಲ್ಲ ಹೋಗೋಕ್ಕೆ, ಆದ್ರೂ ನಿಧಾನಕ್ಕೆ ಹೋಗ್ತಾಯಿದ್ಲು. ನಮಗೆ ಒಳಗಡೆ ಎಂಟ್ರಿ ಬೇರೆ ಇರಲಿಲ್ಲ, ಅದಕ್ಕೆ ಅಲ್ಲಿರೋ ಸ್ಟಾಫ್ಗೆ ಹೇಳಿದೆ ನೀವೇ ಹೋಗಿ ಆಡಿಸ್ತೀವಿ ಅಂತ. ಸೊ ಅದಕ್ಕೆ ಅವರೇ ಹೋಗ್ಬಿಟ್ಟು ಆಡಿಸ್ತಾ ಇದ್ದಾರೆ. ಫುಲ್ ಖುಷಿಯಿಂದ ಆಡ್ತಾ ಇದ್ದಾಳೆ. ಮಕ್ಕಳು ಫುಲ್ ಖುಷಿಯಿಂದ ಆಡೋದು ನೋಡೋದೇ ಒಂದು ತುಂಬ ಖುಷಿ ಅಲ್ವಾ ಫ್ರೆಂಡ್ಸ್ ನಮಗೆ. ನಮ್ಮ ಮಕ್ಕಳು ಫುಲ್ ಖುಷಿಯಿಂದ ಆಡೋದು ನೋಡೋದೇ ಒಂಥರ ಖುಷಿ. ಅದಕ್ಕೆ ಅವಳು ಆಡೋದನ್ನ ನೋಡ್ತಾ ನಾವು ಫುಲ್ ಖುಷಿ ಪಡ್ತಾಯಿದ್ವಿ. ಅದು ಪೇರೆಂಟ್ಸಿಗೆ ಗೊತ್ತಾಗುತ್ತೆ, ಇನ್ನು ಮದುವೆ ಆಗದಿಲ್ಲದವರಿಗೆ ಅಷ್ಟೊಂದು ಅನಿಸಲ್ಲ. ಪೇರೆಂಟ್ಸಿಗೆ ಗೊತ್ತಾಗುತ್ತೆ ಮಕ್ಕಳು ಖುಷಿ ಎಲ್ಲಿ, ನಮ್ಮ ಖುಷಿ ಹೆಂಗೆ ಕಾಣ್ಬೋದು ಅಂತ. ಸೊ ಅವಳು ಆಡ್ತಿದ್ದಾಳಲ್ಲ, ಅದನ್ನ ನೋಡಿ ನಾವು ಫುಲ್ಲು ಖುಷಿ ಪಡ್ತಾಯಿದ್ವಿ. ನಾನು ಜರಬೆಂಡೆಲ್ಲ ಆಡಿಸ್ತೀನಿ ಬಾ, ಜರಬೆಂಡೆ ಬಾ. ಬನ್ನಿ ಅಲ್ಲಿ ಪಾಪ ಡ್ಯಾಶಿಂಗ್ ಕಾರ್ ಆಡ್ತಾರಂತ, ಹೋಗು ಅಮ್ಮ ಅಲ್ಲಿ. ಗಿರೀಶ್ ಅವರು ನಾನು ಪಾಪಂಗೆ ಕೂರಿಸ್ಕೊಂಡ್ಬಿಟ್ಟು ಡ್ಯಾಶಿಂಗ್ ಕಾರ್ ಆಡ್ತೀನಿ ಅಂತ ಆಸೆಪಟ್ಟರು. ಅದಕ್ಕೆ ಸೊ ಅಲ್ಲಿ ಕೂರಿಸ್ಕೊಂಡು ಆಡ್ತಾ ಇದ್ದಾರೆ. ಅವಳಿಗೆ ಏನಪ್ಪ ಅಂದರೆ ಪಾಪುಗೆ ಅದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಳು, ಆಮೇಲೆ ಫುಲ್ ಬೋರಿಂಗ್ ಅಂತ ಅನ್ನಿಸ್ತಾ ಇತ್ತು ಅವಳಿಗೆ. ಅವಳೇನು ಡ್ರೈವ್ ಮಾಡ್ತಿಲ್ವಲ್ಲ, ಅವ್ರ ಪಪ್ಪನೆಲ್ವ ಡ್ರೈವ್ ಮಾಡ್ತಿರೋದು. ಸೊ ಕಾರಲ್ಲೂ ಹಂಗೆ ಕೂತ್ಕೊತಾರಲ್ಲ ಅಂದ್ಬಿಟ್ಟು ಅವಳಿಗದು ಬೇಜಾರಾಗ್ತಾ ಇತ್ತು. ನಾನು ಹೋಗಲಿ ಬಿಡಿ ಸಾಕು ಬಿಡಿ ಅಂತ ಅಂತಿದ್ರು. ಇಲ್ಲಿ ಬಿಡು ಸ್ವಲ್ಪ ಹೊತ್ತು ಆಡ್ತೀವಿ ಅಂತ ಅಂದ್ಬಿಟ್ಟು ಆಡ್ತಾ ಇದ್ದಾರೆ. ಅದು ಸೊ ಫುಲ್ ಎಲ್ಲರೂ ಜಾಸ್ತಿ ಜನ ಕೂತ್ಕೊಂಡು ಆಡ್ತಾಯಿದ್ರೆ, ಡ್ಯಾಶ್ ಹೊಡಿತಾ ಇದ್ದರೆ ಆವಾಗ ಏನೋ ಒಂಥರ ಚೆನ್ನಾಗಿರುತ್ತೆ. ಆದರೆ ಇವಾಗ ಒಬ್ಬರೇ ಆಡ್ತಿರೋದ್ರಿಂದ ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಆದರೂ ಕೂತಿದ್ದಾಳೆ ಸುಮ್ಮನೆ. ಬೆಲ್ಟ್ ಹಾಕಿದ್ದಾರೆ ಅವಳಿಗೆ, ಸೇಫ್ಟಿ ಬೆಲ್ಟು. ಅವ್ರು ಆಡ್ತಾ ಇದ್ದಾರೆ ಗಿರೀಶ್ ಅವರು. ಆದರೆ ಅವಳು ಪಾಪ ಸುಮ್ಮನೆ ಕೂತಿದ್ಲು. ನನಗೆ ಬೇಜಾರಾಗೋಯಿತು. ಅವಳಿಗೆ ಆಟ ಆಡೋಕ್ಕೆ ಇಲ್ವಲ್ಲ, ಅಷ್ಟೊಂಥರ ಏನು ಇಲ್ವಲ್ಲ ಅಲ್ಲಿ ಅವಳಿಗೆ ಆಟ ಆಡೋಕ್ಕೆ. ಇಲ್ಲೂ ಮಾಲೆಲ್ಲ ಆ ಕಡೆ ಎಲ್ಲ ಹೋದರೆ ಫುಲ್ಲು ಚೆನ್ನಾಗಿ ಆಟ ಆಡ್ಬೋದು ಮಕ್ಕಳು. ಆದರೆ ಈ ಮಾಲಲ್ಲಿ ಅಷ್ಟೊಂದು ಗೇಮ್ಸ್ ಇರಲಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಇದ್ದಿದ್ದು ಮಕ್ಕಳಿಗೆ ಅಂತ. ಸೊ ಅವಳು ಅಷ್ಟನ್ನು ಆಡಿಬಿಟ್ಟು ಆಚೆ ಬಂದು. ಸೊ ನಾವಿಲ್ಲಿ ತರಕಾರಿ ತಗೊಳ್ಳೋಣ ಹೋಟ್ಲಿಗೆ ಅಂತ ಬಂದಿದ್ದೀವಿ. ಸೊ ಫ್ರೆಂಡ್ಸ್ ನಾವಿವಾಗ ನಮ್ಮ ಹೋಟ್ಲ ಹತ್ರ ಬಂದಿದ್ದೀವಿ. ಹೋಟ್ಲ ಹತ್ರ ಲೆಕ್ಕ ತೊಗೊತಿದ್ದಾರೆ ಗಿರೀಶ್ ಅವರು. ಲೆಕ್ಕ ತೊಗೊಂಡ್ಮೇಲೆ ನಾವು ಮನೆಗೆ ಹೋಗ್ತೀವಿ. ಸೊ ಓಡಾಡ್ಕೊಂಡು ಬಂದಿದ್ದೆಲ್ಲ ಆಯಿತು, ಏನೋ ಕೆಲಸ ಇತ್ತು ಅಂದಲ್ಲ, ಆ ಕೆಲಸ ಎಲ್ಲ ಮುಗಿಸ್ಕೊಬಂದಿದ್ದಾಯಿತು. ಸೊ ಇವಾಗ ಮನೆಗೆ ಹೋಗಬೇಕು. ಟೈಮ್ ಆಗಲಿ 5 ಗಂಟೆ ಆಗೈತೆ.
ಸೊ ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ ಬೆಳಗ್ಗೆ ಈ ವ್ಲಾಗ್ ಮುಗಿಸಿ ಬೇರೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರಾತ್ರಿ. ಸೊ ಬೆಳಗ್ಗೆನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಮಧ್ಯಾಹ್ನ ಆಗಿದೆ, 3 ಗಂಟೆ. ಸೊ ವಿಡಿಯೋ ಮಾಡ್ತಾಯಿದ್ದೀನಿ. ಪಾಪು ಇಲ್ಲಿ ಪರ್ಚ್ಬಿಟ್ಟಿದ್ದಾಳೆ, ಸಿಕ್ಕಾಬಟ್ಟೆ ನೋವು ಆಗ್ತಾಯಿದೆ. ಅವಳು ಫಸ್ಟ್ ಉಗುರು ಕಟ್ ಮಾಡಬೇಕು. ನಾನು ಆಲ್ಮೋಸ್ಟ್ 1 ವಾರ ಆಯಿತು, ಅಲ್ಲ 2 ವಾರ ಆಯಿತು ಕಟ್ ಮಾಡಿ. ಬೆಳ್ಕೊಂಬಿಟ್ಟಿದ್ದೆ ಅವಳು ಉಗುರು, ಕಿತ್ತುಬಿಟ್ಲು, ಹಾಕಿ ಪರ್ಚ್ಬಿಟ್ಲು. ಫ್ರೆಂಡ್ಸ್, ಚಿಕ್ಕ ವಿಚಾರಕ್ಕೂ ಈ ಮಕ್ಕಳು ಯಾಕೆ ಹಿಂಗೆ ಆಡ್ತಾರೆ ಅಂತ ಗೊತ್ತಾಗಲ್ಲ. ಚಿಕ್ಕ ವಿಚಾರಕ್ಕೂ ಅಳ್ತಾಳೆ ಸಿಕ್ಕಾಬಟ್ಟೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದೇ ಒಂದು ಹನಿ ಹಾಲು ಚೆಲ್ತು ಫ್ರೆಂಡ್ಸ್, ಒಂದೇ ಒಂದು ಹನಿ ಹಾಲು ಚೆಲ್ತು, ಸಿಕ್ಕಾಬಟ್ಟೆ ರ್ಯಾಶ್ ಆಗಿಬಿಟ್ಲು ರೀ. ಸಿಕ್ಕಾಬಟ್ಟೆ ಅಳ್ತು, ಕಿರ್ಚಿ ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಏನು ಮಾಡೋದು, ಈ ಥರ ಮಕ್ಕಳು ಈ ಥರ ಎಲ್ಲ ಆಡ್ತಾರಲ್ಲ, ಅದು ಒಂದೊಂದು ಏಜು ಅಂತ ಅಂತಾರೆ. ಹೌದಾ, ಈ ಥರನೂ ಆಡ್ತಾರೆ ಒಂದೊಂದು ಏಜಿಗೆ. ನನಗೆ ಅದೇ ಅರ್ಥ ಆಗ್ತಾಯಿಲ್ಲ. ಸೊ ನಾನು ಅವಳು ಕೊಡಿಸು ಅಂತ ಅಂತಾಳೆ ಚಾಕ್ಲೇಟ್ನ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಲೇ ನಾನು ಅಳ್ಳಿ ಅಂತ ಬಿಟ್ಟಿದ್ದೀನಿ. ನಾವು ಸಮಾಧಾನ ಮಾಡೋಕ್ಕೆ ಹೋದ್ರೆ ಅವ್ರು ಸಮಾಧಾನ ಆಗೋಲ್ಲ, ಇನ್ನೂ ರ್ಯಾಶ್ ಆಗಿಬಿಡ್ತಾರೆ. ಸೊ ಅದಕ್ಕೇ ನಾನು ಅಳ್ಳಿ ಬಿಡು, ಸ್ವಲ್ಪ ಹೊತ್ತು ಅಳ್ತಾಳೆ, ಅವಳೇ ಸುಮ್ಮನೆ ಆಗ್ತಾಳೆ ಅಂತ ಸುಮ್ಮನೆ ಬಿಡ್ತಾಯಿದ್ದೀನಿ. ಆದರೆ ಏನು ಮಾಡೋದು, ಅವಳು ಅಳೋದನ್ನು ನೋಡೋಕ್ಕಾಗಲ್ಲ, ಹಂಗಂತ ಕೊಡ್ಸೋಕ್ಕೂ ಆಗಲ್ಲ. ಸಿಕ್ಕಾಬಟ್ಟೆ ಚಾಕ್ಲೇಟ್ ತಿಂತಾಳೆ. ಎಲ್ಲರೂ ನಾನು ಪ್ರಾಕ್ಟೀಸ್ ಮಾಡಿಸ್ತಿದ್ದಲ್ಲ, ಅದು ಪಕ್ಕದಲ್ಲಿ ಆ ಮನೇಲಿದ್ದಾಗ, ನಮ್ಮ ಮುಂದ್ಗಡೆ ಮನೇಲಿದ್ದಾಗ, ನಾವು ಪಕ್ಕದ ಮನೆಯಲ್ಲಿ ಅಂಗಡಿ ಇತ್ತು, ಅಂಗಡೀಲಿ ಕೊಟ್ಟು ಅಭ್ಯಾಸ ಮಾಡಿಬಿಟ್ರು. ಇವಾಗ ಬಿಡ್ಸೋಕೋದ್ರೆ ಅವಳು ಬಿಡ್ತಾನೂ ಇಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದು. ನಾನು ಎಷ್ಟು ಹೇಳ್ತಾ ಇದ್ದೆ ಅಂಕಲ್ಗೆ ಅಂದರೆ, ಕೊಡಬೇಡಿ ಅಂಕಲ್ ಅಂತ ಎಷ್ಟು ಸರಿ ಹೇಳಿದ್ರು. ಪಾಪ ಅವ್ರಿಗೂ ಆಸೆ ಇರುತ್ತೆ ಮಕ್ಕಳಲ್ವ ಅಂತ ಕೊಟ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ತಿನ್ನಲಿ ಅಂತ ಕೊಟ್ಬಿಡ್ತಾರೆ. ಆದರೆ ಅವಳಿಗೆ ಇವಾಗ ಪ್ರಾಕ್ಟೀಸ್ ಆಗಿ ಹೋಗ್ಬಿಟ್ಟಿದೆ. ಅದು ಹೋಗಿ ತಿನ್ಕೊಂಡೇ ಬರಬೇಕು ಚಾಕ್ಲೇಟು ಅಂತ ಅಂದ್ಬಿಟ್ಟು, ಆ ಕಡೆ ಹೋದಾಗೆಲ್ಲ ಕೇಳ್ತಾಳೆ, ಚಾಕ್ಲೇಟಮ್ಮ ಅಂತ. ಅದು ಅಲ್ಲೂ ಫುಲ್ ಇಲ್ಲೆಲ್ಲ ಮುಂದ್ಗಡೆ ಅವಳಿಗೆ ಚಿಕ್ಕವಳಿದ್ದಾಗ ಬದನೆಕಾಯಿ ತಿನ್ಬಿಟ್ಟು ಇದೆಲ್ಲ ಸ್ವಲ್ಪ ಅಲ್ಲೂ ಹುಳ ಹಿಡ್ದಿರೋ ಥರ ಆಗಿದೆ. ಈ ಉಳ್ಕಲ್ಲಾದಾಗ ಹೆಂಗಾಗಿರುತ್ತೋ ಆ ಥರ. ಅದಕ್ಕೆ ನನಗೆ ಅವಳಿಗೆ ಚಾಕ್ಲೇಟ್ ತಿನ್ಸೋಕ್ಕೆ ಬೇಜಾರು, ಆ ಥರನೂ ಆಗಿದೆ. ಈಗ ಚಾಕ್ಲೇಟು ತಿಂದರೆ ಇನ್ನೂ ಉಳ್ಕಲ್ಲಾಗುತ್ತೆ ಅಂತ. ಏನು ಮಾಡೋದು ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಹಠ ಮಾಡ್ತವೆ, ನಾವು ಏನಾದರೂ ಮಾಡಲೇಬೇಕಾಗುತ್ತೆ. ಏನು ಮಾಡ್ಬೋದು ಇದಕ್ಕೆಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊಲ್ಯೂಷನ್ ನನಗೂ ಕೊಡಿ. ನನಗೆ ತುಂಬ ತಲೆನೋವಾಗೋಗ್ಬಿಟ್ಟಿದೆ ಇದೊಂದು. ದಯವಿಟ್ಟು ಒಂದು ಸೊಲ್ಯೂಷನ್ ಕೊಡಿ ಫ್ರೆಂಡ್ಸ್ ಪ್ಲೀಸ್. ಯಾರಿಗಾರು ಗೊತ್ತಿದ್ರೆ ಮಕ್ಕಳಿಗೆ ಚಾಕ್ಲೇಟ್ ಬಿಡಿಸೋದು ಹೆಂಗೆ ಬಿಡಿಸೋದು, ಜ್ಯೂಸು ಇವೆಲ್ಲ ಹೆಂಗೆ ಬಿಡಿಸೋದು. ನಾನು ಕುರ್ಕುರೆ ಕೊಡಿಸ್ತಿರ್ಲಿಲ್ಲ, ಯಾರೋ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಅವಳಿಗೆ ಕುರ್ಕುರೆನು ತಿನ್ನಿಸೋದು. ಅದಂತೂ ಭಾಳ ಬೇಜಾರಾಗ್ತಿದೆ ನನಗೆ. ನಮ್ಮನೆ ಕಡೆ ಎಲ್ಲ ಹೆಂಗೆ ಅಂದರೆ, ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ, ಅಂದರೆ ಇಲ್ಲೆಲ್ಲ ಫುಲ್ ಸಂಬಂಧಿಕರೇ ಅಲ್ವಾ, ಎತ್ಕೊಂಡು ಹೋಗ್ತಾರೆ, ಕೊಡಿಸ್ತಾರೆ. ಸೊ ನಾವು ಅದಕ್ಕೇನು ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಪ್ರೀತಿ ಇರುತ್ತೆ ಮಕ್ಕಳು ಅಂತ, ನಾವು ಏನು ಮಾತಾಡೋಕ್ಕಾಗಲ್ಲ. ಆದರೆ ಅವು ತಿಂದ್ಬಿಟ್ಟು ಅನುಭವಿಸೋದು ನೋಡೋದು ನಾವೇ ತಾನೇ. ಅದು ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಹೇಳ್ಕೊಳ್ಳೋಕ್ಕೆ. ಸೊ ಇದೆಲ್ಲ ಹೆಂಗೆ ಬಿಡಿಸ್ಬೋದು ಅಂತ ದಯವಿಟ್ಟು ಯಾರು ಕಮೆಂಟ್ ಮಾಡಿ ಹೇಳಿ. ನಾನು ಆ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.